Hello everyone. So starting with a rescue. The person who did the accident, he only called us. So ನಮ್ದು ಸ್ವಧರ್ಮ ಶೆಲ್ಟರ್ ಹತ್ರ ಕೂಡ ಬಂದಿದ್ರು regarding the rescue. So we are heading for that rescue operation. So since puppy is in critical condition, ನಾವಿಬ್ರೆ ಖುದ್ದಾಗಿ ಸ್ಪಾಟ್ಗೆ ಹೋಗಿ we are trying to rescue the puppy. So ಈ ತರ ಪೀಪಲ್ who even though unknowingly do accidents and stop and check on the dog or puppy ಅಲ್ಲ, we really have a huge respect towards that people, such peoples. ತುಂಬಾ ಜನ ಹಿಟ್ ಮಾಡಿ ಹೋಗ್ತಾ ಇರ್ತಾರೆ ವಿತೌಟ್ ಕೇರಿಂಗ್, ಏನೋ ಪ್ರಾಣಿ ಅಷ್ಟೇ ಅಲ್ವಾ, ನಾಯಿ ಅಷ್ಟೇ ಅಲ್ವಾ ಬಿಡು ಅಂತ. ಬಟ್ ಓನ್ಲಿ ಫ್ಯೂ ಔಟ್ ಆಫ್ 100, 2 or 3 ಅಷ್ಟೇ ಸ್ಟಾಪ್ ಮಾಡಿ ದೇ ಚೆಕ್ ಆನ್ ದಿ ಡಾಗ್, ಏನಾಗಿದೆ ಏನು, ವಾಟ್ ಕ್ಯಾನ್ ಬಿ ಡನ್ ಅಂತ. ನಮಸ್ಕಾರ. ನಾವು ಪಪ್ಪಿನ ರೆಸ್ಕ್ಯೂ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಜೊತೆಗೆ ನಮ್ಮ ಶಾಹಿದ್ ಬೈನು ಜಾಯ್ನ್ ಆಗಿದ್ದಾರೆ. ನಮಸ್ಕಾರ. ಸೊ ಹೆಡಿಂಗ್ ಟುವರ್ಡ್ಸ್ ದ ಲೊಕೇಶನ್. ನಡ್ಕೊಂಡು ಬಂದು ನನ್ನ ಹತ್ರ ಬರ್ತಿತ್ತು ಅದು. ಅಲ್ಲ, ಹಲ್ಲು ಜಾ ಮುರಿದೋಗಿದೆ. ಹೌದಾ? ಫ್ರಾಕ್ಚರ್ ಆಗಿದೆ. ಪಪ್ಪಿ ರೆಸ್ಕ್ಯೂ ಮಾಡಿದ್ದಾಯಿತು. ಇಟ್ ಇಸ್ ಸೇಫ್, ಬಟ್ ವಿ ಡೋಂಟ್ ನೋ ದ ಕಂಡೀಷನ್ ಇಸ್ ಕ್ವೈಟ್ ಕ್ರಿಟಿಕಲ್. ಸೊ ಹಾಸ್ಪಿಟಲ್ಗೆ ಹೋಗಿ ನೋಡಬೇಕು ಏನಾಗಿದೆ ಏನು ಅಂತ, ಎಕ್ಸ್ರೇ ಮಾಡಬೇಕು, ಬ್ಲಡ್ ಟೆಸ್ಟ್ ಮಾಡಬೇಕು. ಸೊ ವಾಟ್ ಎಕ್ಸಾಕ್ಟ್ಲಿ ಹ್ಯಾಸ್ ಹ್ಯಾಪನ್ಡ್, ಹಿ ವಿಲ್ ಟೆಲ್ ಯು ದ ಥಿಂಗ್. ಸೊ ಪಪ್ಪಿ ಅರೌಂಡ್ 5-6 months ಏಜ್ ಆಗಿದೆ. ಸೊ ಇಟ್ಸ್ ಆಟೋಮೊಬೈಲ್ ಆಕ್ಸಿಡೆಂಟ್. ಸೊ ಒಂದು ಕಂಡೀಷನಲ್ಲಿ ನನ್ನ ಪ್ರಕಾರ ದೆರ್ ಈಸ್ ಒನ್ ಐ ಕಂಪ್ಲೀಟ್ಲಿ, ದೆರ್ ಈಸ್ ಅ ಲಾಟ್ ಬ್ಲಡ್ ಶಾಟ್ ಐಸ್, ಆ್ಯಂಡ್ ಒಂದು ಜಾ ಫ್ರ್ಯಾಕ್ಚರ್ ಆಗಿ ಒಂದು ಸೈಡ್ಗೆ ಜಾ ಟಿಲ್ಟ್ ಆಗಿದೆ. ದಟ್ ಹ್ಯಾಸ್ ಟು ರೂಲ್ಡ್ ಔಟ್ ಥ್ರೂ ದ ಎಕ್ಸ್ರೇ. ಆ್ಯಂಡ್ ನನ್ನ ಪ್ರಕಾರ ಇಂಟರ್ನಲ್ಲಿ ಬ್ಲೀಡಿಂಗ್ ಜಾಸ್ತಿ ಆಗಿರೋದ್ರಿಂದ, ಲಂಗ್ಸಲ್ಲಿ ಸ್ವಲ್ಪ ಬ್ಲಡ್ ತುಂಬಿಕೊಂಡಿರೋದ್ರಿಂದ ಐ ಕ್ಯಾನ್ ಹಿಯರ್ ಅ ಲಿಟಲ್ ಬಿಟ್ ಆಫ್ sounds in the lungs while respiration. So as of now it needs, the puppy is in shock. Puppy ಏನು ರೆಸ್ಪಾಂಡ್ ಮಾಡ್ತಾ ಇಲ್ಲ, ಪೇನ್ ಸಿಂಪ್ಟಮ್ಸ್ ಏನು ತೋರಿಸ್ತಾ ಇಲ್ಲ as of now, but it needs a intense care. ಸೊ ಅದಕ್ಕೆ ಇದನ್ನು 24 hours ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. So I'll take an X-ray as of now. It will definitely need a surgery only if the puppy survives for first week. 1 week ಅಥವಾ ವಿತಿನ್ 1 weekಲ್ಲಿ ಪಪ್ಪಿ ಸ್ಟೆಬಿಲೈಸ್ ಆಗಿ ಟ್ರಿಪ್ಸಲ್ಲೆಲ್ಲ ಸ್ವಲ್ಪ ಆ್ಯಕ್ಟಿವ್ ಆಗಿ ಎಲ್ಲ ಸಿಂಪ್ಟಮ್ಸ್ ಆಯ್ತಂದರೆ, ಸೊ ದೆನ್ ವಿ ಕ್ಯಾನ್ ಟೇಕ್ ದ ಪಪ್ಪಿ ಫಾರ್ ದ ಸರ್ಜರಿ. ನನ್ನ ಪ್ರಕಾರ ತುಂಬ ಬ್ಲಡ್ ಲಾಸ್ ಆಗಿರೋದ್ರಿಂದ ವಿ ಮೇ ಹ್ಯಾವ್ ಟು ಟ್ರಾನ್ಸ್ಫರ್ ದ ಬ್ಲಡ್ ಫ್ರಮ್ ದ ಹೆಲ್ತಿ ಡಾಗ್ ಟು ದಿಸ್ ಪಪ್ಪಿ ಆಲ್ಸೋ. ಸೊ ದಿಸ್ ಈಸ್ ಇಟ್. ವಿಲ್ ಅಪ್ಡೇಟ್ ಯು ಒನ್ಸ್ ವಿ ರೀಚ್ ದ ಹಾಸ್ಪಿಟಲ್. ಗೈಸ್, ಫೈನಲಿ ರೀಚ್ ಆದ್ವಿ ಹಾಸ್ಪಿಟಲ್ಗೆ. ಟೈಮ್ ಎಷ್ಟು? ಸೊ ಟೈಮ್ ಇಸ್ 11:14.
ಕರ್ಕೊಂಡು ಹೋಗಿದ್ದಾರೆ ಟು ಸಿ ವಾಟ್ ಕಂಡೀಷನಲ್ಲಿ ಇದೆ ಡಾಗ್, ಹೌ ಬ್ಯಾಡ್ ಇಸ್ ದಿ ಫ್ರ್ಯಾಕ್ಚರ್. ಜಾ ಕಂಪ್ಲೀಟಾಗಿ ಫ್ರ್ಯಾಕ್ಚರ್ ಆಗಿದೆ. So with the case of this dog, this is a magnified image. ಸ್ಕಲ್ಲಲ್ಲಿ ಒಂದು ಫ್ರ್ಯಾಕ್ಚರ್ ಆಗಿದೆ ಇಲ್ಲಿ ಎಕ್ಸಾಕ್ಟ್. ದಿಸ್ ಇಸ್ ಅ enlarged image. You can see the discontinuation of the bone. ಅದು ಬಿಟ್ಟರೆ in this one I can see a fracture of the jaw also. So this has to be operated and made it right. Okay, so I see some of the dislocation also in the jaw, fracture as well. Hopefully it gets better, then we'll think of the surgery. First the thing is stabilizing. So auscultation alli chest alli ನೀರು ತುಂಬಿದೆ, ಮೇ ಬಿ ಬ್ಲಡ್ ಆಲ್ಸೋ. ಸೊ ಅದನ್ನು ಇದು ಮಾಡೋದಕ್ಕೆ ನೆಬುಲೈಸೇಷನ್ ಮಾಡಿದ್ದೀವಿ, ಸ್ವಲ್ಪ ಡೈಯೂರೆಟಿಕ್ಸ್ ಕೊಟ್ಟಿದ್ದೀವಿ. ಸೊ ಹ್ಯಾಸ್ ಟು ಗೋ ಅನ್ನೋ ಥರ. And I have given a course of antibiotics to avoid the further infection. And emergency steroids ಕೊಟ್ಟಿದ್ದೀವಿ ಇವಾಗ ಸದ್ಯಕ್ಕೆ. ಡ್ರಿಪ್ಸ್ ಹೋಗ್ತಾ ಇದೆ, ಪೇನ್ ಕಿಲ್ಲರ್ ಹೋಗ್ತಾ ಇದೆ. So the puppy will rest for tonight and the rest we will take care from tomorrow. As of now we have stabilized the puppy. So 1-2 days ಬಿಟ್ಕೊಂಡು ಅದ್ರ ಕಂಡೀಷನ್ ನೋಡಿಕೊಂಡು ಸರ್ಜರಿ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಐ ನೋ ಲೈಕ್ ಎಲ್ಲರಿಗೂ ಅರ್ಜೆಂಟ್ ಕೆಲಸಗಳಂತ ಇರುತ್ತೆ. ಪ್ಲೀಸ್ ಡ್ರೈವ್ ಸ್ಲೋಲಿ ಗೈಸ್. ದೇ ಟು ಹ್ಯಾವ್ ಅ ಫ್ಯಾಮಿಲಿ. ಅವರು ಜಸ್ಟ್ ರೇಸ್ ಅಂತ ಪ್ಲೀಸ್ ಇಗ್ನೋರ್ ಮಾಡಬೇಡಿ. ಬಿಕಾಸ್ ಸಿ ಲೈಕ್ only an animal lover can feel the pain what the puppy is going through right now. The pinning of the jaw, suturing of the maxilla upper jaw. So the puppy couldn't eat or drink on its own. So that's the reason we put the nasal tube. All of a sudden, yesterday night, it had a pretty bad seizures. Probably might be an internal brain damage. And it expired last night.